ಅದಕ್ಕೆ ಜಗದೀಶ್ ಶೆಟ್ಟರ್ ಉತ್ತರ ಕೊಟ್ಟರಲ್ಲ ರೀ, ಉತ್ತರ ಕೊಟ್ಟರು. ಮತ್ತು ಈಗಾಗಲೇ ಆ ಲೋಕಲ್ ಇಶ್ಯೂದು ಇವ್ರು ಅಲ್ಲ ಅನ್ನೋದು ಮುಗಿದು ಹೋಗೈತದ್ರೆ ಅದು ಯಾವ ಕಾರಣಕ್ಕೆ ಎದ್ದಿತ್ತು ತಮಗೂ ಗೊತ್ತೈತ್ರಿ. ಈಗ ಯಾರ್ಯಾರು ಕಲ್ಮನ್ ಟಿಕೆಟ್ ಕೇಳಿದ್ರು ಅಸ್ಮಾನ್ ಆ ವಿಷಯದಿಂದ ಅದು ಹೊರಗಿನವರು ಹಿಂಗೆ ತಂದಿದ್ದಾರೆ. ಆ ಇಶ್ಯೂ ನಾವು ಎಲ್ಲ ಹೇಳಿದ್ವಿ. ಯಾಕಂದ್ರೆ ಅವ್ರು ಹೆಚ್ಚು ಕಮ್ಮಿ ಸುರೇಶ್ ಅಂಗಡಿ ಅವ್ರ ಮನೆ ಅಲ್ಲೇ ಇರ್ತಾರೋ ಅಥವಾ ಬಾಡಿಗೆ ಮನೆ ಮಾಡಿರ್ತಾರೆ. ಬಾಡಿಗೆ ಮನೆ ಮಾಡಿ ಇರ್ಬೋದಲ್ಲ, ಎಷ್ಟೋ ಮಂದಿ ಇರ್ತಾರೆ, ಅದೇನು ತಪ್ಪಿಲ್ಲ. ಮತ್ತು ಈ ಕಾಂಗ್ರೆಸ್ ಅವ್ರು ಹೇಳ್ಬೇಕಂದ್ರೆ ಏನು ಹೇಳ್ತಾರೆ, ಏನು ಮಾಡೋಕ್ಕಾಗ್ತೈತಿ ಸರ್? ಬಿಜೆಪಿ ಸರ್ ಎಷ್ಟು ಮತಗಳ ಅಂತರದಿಂದ ಗೆಲುವು ಸಾಧಿಸಲಿಕ್ಕೆ ಬೆಳಗಾವಿ ರೀ. ಸೊ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ ನೋಡಿರಿ ಇವತ್ತು ನಾಮಿನೇಷನು. ಸೊ ಇಂಥ ಕೆಟ್ಟ ಬಿಸಿಲಲ್ಲೇನೋ ಜನ ಇಷ್ಟೆಲ್ಲ ಬಂದು ಮೆರವಣಿಗೆ ನಿಂತು ಅಂದರೆ ಪ್ರೀತಿ ಇದ್ದಾಗನೇ ಇಷ್ಟು ಜನ ಬರ್ತಾರೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಜಗದೀಶ್ ಶೆಟ್ಟರ್ ಎಷ್ಟು ಲಕ್ಷ ಗಂಟೆ ಲೀಡ್ಲಿ ಗೆಲ್ತಾರೆ ಅಂತೇಳಿ ನಮಗೊಂದು ಕಾನ್ಫಿಡೆನ್ಸ್ ಇವತ್ತು ಬಂದು. ಬಾ ಎಲೆಕ್ಷನ್ದಲ್ಲಿ ಅರ್ವಾಮಿ ಮತ್ತು ಗೋಕಾಕಲ್ಲಿ ಲೀಡ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಬರೀ 5,000 ಅಂತರದಿಂದ ಗೆದ್ದಿದ್ದಾರೆ ಮಂಗಳ ಅಂಗಡಿ ಅವರು. ಈ ಸರಿ ಎಷ್ಟು ಲೀಡ್ ಕೊಡ್ತೀರಿ? ಈಗ ಎರಡು ಇಶ್ಯೂ ರೀ. ಒಂದು ಇವ್ರೇನು ಹೇಳಿದ್ರಿ ಈಗ ರೀ, ಮೋದಿ ಅಲೆ ಇಲ್ಲ ಅಂತ ಹೇಳತ್ತಾರಂತ ಒಂದಂದ್ರೆ. ಸೊ ಮೋದಿ ಅಲ್ಲೇ ಐತಿ ಇಲ್ಲ ಅನ್ನೋದಕ್ಕೆ ನಿಮ್ಮ ಟಿ ವಿಗಳು ನ್ಯಾಷನಲ್ ಇವು ಏನು ಸರ್ವೆ ಮಾಡತ್ತಾರಲ್ಲ ರೀ, ಆ ಸರ್ವೆ ನೋಡಿದರೆ ಮೋದಿ ಅಲ್ಲೇ ಇಲ್ಲ ಅಂತ ನಿಮಗೆ ಗೊತ್ತಾಗ್ತೈತ್ರಿ. ಅವ್ರು ಅದನ್ನು ನೋಡ್ರೆ ಗೊತ್ತಾಗ್ತದೆ. ಆಮೇಲೆ ನೀವು ಹೇರಲ್ಲ ಬೈ ಇಲೆಕ್ಷನ್ನ ಬೇರೆ ಆಗುತ್ತೆ ರೀ, ಜನರಲ್ ಎಲೆಕ್ಷನ್ ಬೇರೆ ಆಗ್ತದೆ. ಈ ಸಲ ಅಂದರೆ ನೀವು ಬರೀ ಗೋಕಾಕು ಅರಬಾವಿ ಸೌತ್ ಅಷ್ಟೇ ಬೇಡ್ರಿ, ರಾಮದುರ್ಗ ಬೈಲೊಂಗಲ ಆಮೇಲೆ ಸೌದತ್ತಿ ಇಲ್ಲಿ ಎಲ್ಲ ಮತ್ತು ಗ್ರಾಮೀಣ ಸೌತ್ ನಾರ್ತ್ ಎಲ್ಲ ಕಡೆ ಮಾಡತ್ತಾರೆ, ಎಲ್ಲ ಕಾರ್ಯಕರ್ತರು ಮಾಡತ್ತಾರೆ, ಎಲ್ಲ ಕಡೆ ಐತಿ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ತಾರೆ ಜಗದೀಶ್ ಶೆಟ್ಟರ್. ಅಲ್ಲ ಇಲೆಕ್ಷನ್ ಬಂದಾಗ ಅವೆಲ್ಲ ಸ್ವಾಭಾವಿಕ, ಎಲ್ಲ ನಡಿವನಾರ ಕೇಳ್ತಾರೋ. ಕರೆ ಜನ ಅದನ್ನು ಅಷ್ಟು ಇದನ್ನು ಸೀರಿಯಸ್ ತೊಗೋದಿಲ್ಲ ಅಂತೇಳಿ ನನಗೆ ಅನಿಸ್ತೈತೆ. ಯಾಕಂದ್ರೆ ಇದು ಭಾರತ ದೇಶದ ಚುನಾವಣೆ, ನರೇಂದ್ರ ಮೋದಿ ಅವ್ರ ಫೇಸ್ ವ್ಯಾಲ್ಯೂ ಜಾಸ್ತಿ ಇರ್ತೈತಿ. ಇವೆಲ್ಲ ವರ್ಕೌಟ್ ಆಗೋದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.